ಅದು ಬಾಲಾಧಾರ್ ಮಾಡಕ್ ಫ್ರೀ ಅಲ್ವಾ, ಏನಕ್ಕೆ ಕಾಸು ಕೊಟ್ರಿ ಅವ್ರಿಗೆ? ಇವ್ರೆ ಅವ್ರಿಗೆ ವಾಪಸ್ ಕೊಡಿ ಕಾಸು. ಹಾಂ, ಹೋದ ಸಲನೂ ಕೊಟ್ಟಿದ್ದೀರಾ, ಈ ಸಲ ವಾಪಸ್ ಇಸ್ಕೊಳ್ಳಿ. ಹೋದ ಸಲ ನಮಗೆ ಬಂದಿಲ್ಲ, ನನಗೆ ಗೊತ್ತಿಲ್ಲ. ಅಲ್ಲ, ಬಾಲಾಧಾರ್ ಮಾಡಕ್ ಫ್ರೀ ಅಲ್ವಾ, ನೀವು ಯಾಕೆ ಕಾಸು ಕೊಡ್ತೀರಾ? ಯಾಕೆ ಸರ್ ಕೇಳ್ತೀರಾ ನೀವು? ಬಾಲಾಧಾರ್ ಫ್ರೀ ಅಲ್ವಾ ಸರ್? ಹಾಂ, ಸ್ಯಾಲ್ರಿ ಕೊಡಿಲ್ಲ ಅಂತ ಹೇಳ್ಬಿಟ್ಟು ಅವ್ರ ಹತ್ರ 250 ರೂಪಾಯಿ ಬಾಲಾಧಾರ್ ಒಂದು, ಅದು ಎಷ್ಟು 500 ರೂಪಾಯಿ ಅಣ್ಣ. ಫೋನ್ಪೇ ಮಾಡಿದ್ದೀರಾ? ನನ್ನ ನಂಬರ್ ಕಳಿಸಿ, ಅದು ನನ್ನ ನಂಬರ್ ಕಳಿಸಿ, ಅದು ಫೋನ್ಪೇ ಮಾಡಿದ್ರು. ನನ್ನ ನಂಬರ್ ಇದೆಯಲ್ಲ, ಅದು ನಾನು ಈಸ್ಕೊಡ್ತೀನಿ, ನೀವೇನು ಟೆನ್ಷನ್ ತಗೋಬೇಡಿ. ಅವ್ರು ಕೊಟ್ಟಿಲ್ಲ ಅಂದ್ರೆ ನಾನು ಕೊಡ್ತೀನಿ, ಆಯಿತಾ? ಟೆನ್ಷನ್ ತಗೋಬೇಡಿ ಸರ್. ನಿಮ್ಗೆ ಸ್ಯಾಲ್ರಿ ಕೊಡಲ್ವಾ ಹಂಗಾದ್ರೆ? ಅದಕ್ಕೋಸ್ಕರ ಒಬ್ಬೊಬ್ರ ಹತ್ರ 500 ರೂಪಾಯಿ ಇಸ್ಕೊಂತು ಬಾಲಾಧಾರ್ಗೆ. ಹಾಂ, ಅದು ಏನಕ್ಕೆ ಮಾಡ್ಕೊತೀರಾ ನೀವು? ಯಾವುದೋ 4G ಮಾಡಿರ್ತೀರಾ. ಅಯ್ಯೋ ಸರ್, ನಾವು ಅದೇ ಫೀಲ್ಡಲ್ಲಿ ಇರೋದು, ನನ್ಗೆ ಹೇಳ್ಬೇಡ್ರಿ. ನೀವು ಯಾವುದೋ 4G ಮಾಡಿರ್ತಾರೆ, ಪೆನಾಲ್ಟಿ ಹಾಕಿರ್ತಾರೆ, ಅದ್ರ ಬಗ್ಗೆ ನನ್ಗೆ ಹೇಳ್ಬೇಡ್ರಿ. ಅದಕ್ಕೆ ನಿಮ್ಗೆ 1.5 ಲಕ್ಷ ಪೆನಾಲ್ಟಿ ಬಿದ್ದಿದೆ ಅಂತ ಹೇಳ್ಬಿಟ್ಟು ಬಾಲಾಧಾರ್ಗೆ ಇದರಲ್ಲಿ ನೀವು 500 ರೂಪಾಯಿ ಇಸ್ಕೊತಾ ಇದ್ದೀರಾ ಒಬ್ಬರೊಬ್ರ ಹತ್ರ. ಮತ್ತೆ ಏನಕ್ಕೆ ಸುಮ್ಮನೆ ಏನಕ್ಕೆ ಹಾಕ್ತಾರೆ ಸರ್ ಪೆನಾಲ್ಟಿ? ಅದಕ್ಕೆ ಬಾಲಾಧಾರ್ಗೆ 500 ರೂಪಾಯಿ. ಓಕೆ ಬಿಡಿ, ನಾನು ಮಾತಾಡ್ತೀನಿ ಅಣ್ಣ. ಈಗ ನಿಮ್ಮ 500 ರೂಪಾಯಿ ವಾಪಸ್ ಬಂತ ಕೊಡಿ. ಅದು ಏನಕ್ಕೆ ಬಾಲಾಧಾರ್ ಯಾರ್ಯಾರ್ದು ಮಾಡಿದ್ರು ಕೊಡಿ. ಅಲ್ಲಿಡಿ. ಅದಿಬ್ಬರ್ದು ಅದ್ರದ್ದು ಕೊಟ್ಟಿದ್ದಾರೆ. 250 ರೂಪಾಯಿ ತಗೊಂಡಿದ್ದಾರೆ. ಅದ್ರದ್ದು ಎಷ್ಟು? ಇದು ಬಾಲಾಧಾರ. ಇದು ಯಾವಾಗ ಮಾಡಿಸಿರೋದು? ಇವಾಗ. ಇದು ಒಂದು ವಾರದಿಂದ. ಅದಕ್ಕೂ 500 ರೂಪಾಯಿ ಇಸ್ಕೊಂಡವ್ರಾ? ಏನಣ್ಣ ಇದು ನೋಡಿ, ಅದು ಬಾಲಾಧಾರ. ಆಯ್ತಣ್ಣ, ಇವಾಗ ಬಾಲಾಧಾರ್ಗೆ ಪೆನಾಲ್ಟಿ ಬಿದ್ದರೆ ಅದಕ್ಕೆ ಬಾಲಾಧಾರ್ಗೆ ಈಸ್ಕೋಬೇಕು. ಇಲ್ಲ, 4 ಕೊಡಿ. ನಾನು ಮಾತಾಡಿದ್ದು, ನಾನು ಕರೆಸ್ತೀನಿ ಬಿಡಿ ಅಲ್ಲಿಗೆ ಬಿಡಿ. ಈಗ ಇನ್ನೊಂದು ಮಗುದು ಮಾಡಿಸಿ. ಈ ಹುಡುಗಿದು ಏನು ಮಾಡಿಸಿದ್ದು? ಈ ಹುಡುಗಿದು ನಂಬರ್ ಚೇಂಜ್ ಮಾಡಿಸಿ, ಅದಕ್ಕೆ 250 ರೂಪಾಯಿ ಅಣ್ಣ. ಅಲ್ಲಿಗೆ ಅವ್ರ ಹತ್ರ ಎಷ್ಟು ಇಸ್ಕೊಂಡು? 250 ರೂಪಾಯಿ ಅಣ್ಣ. ಹಾಂ, ಸರ್ವಿಸ್ ಚಾರ್ಜ್ 100 ರೂಪಾಯಿ. ಮತ್ತು 150 ರೂಪಾಯಿ ಏನಕ್ಕೆ? ಇನ್ನು 150 ರೂಪಾಯಿ ಏನಕ್ಕೆ ಅಣ್ಣ? ಹೌದು. ಹಾಂ, ಓಕೆ. ಅಲ್ಲ, 250 ರೂಪಾಯಿ ಅಣ್ಣ ಟೋಟಲ್. 100 ರೂಪಾಯಿ ಸರ್ವಿಸ್ ಚಾರ್ಜ್. ಹಾಂ, ಗೌರ್ಮೆಂಟ್ 150 ರೂಪಾಯಿ ಗೌರ್ಮೆಂಟ್. ಏನೋ ಫೋನ್ ನಂಬರ್ ಅಪ್ಡೇಟ್ ಮಾಡೋಕ್ಕೆ 150 ರೂಪಾಯಿ ಗೌರ್ಮೆಂಟ್. ಫೋನ್ ನಂಬರ್ಗೆ 75 ರೂಪಾಯಿ ಕೇಳ್ತಾರೆ. ಆಮೇಲೆ 125 ರೂಪಾಯಿ ಗೌರ್ಮೆಂಟ್ ಕೇಳ್ತಾರೆ. ಓಕೆ, ಅದು ಫೀಸ್ ಆಮೇಲೆ ನೀವು ಇಲ್ಲಿ ಅಪ್ಡೇಟ್ ಮಾಡೋಕ್ಕೆ 100 ರೂಪಾಯಿ ಚಾರ್ಜ್. ನಾವು ಎಲ್ಲದಕ್ಕೂ ಸೇರಿ 50 ರಿಂದ 60 ರೂಪಾಯಿ ಚಾರ್ಜ್ ಇಸ್ಕೊಂಡಿದ್ದೀವಿ. ಅಲ್ಲ ಅಣ್ಣ, ಇವಾಗ ಅವ್ರ ಹತ್ರ 250 ರೂಪಾಯಿ ಇಸ್ಕೊಂಡಿರೋದು. ಹಾಂ, 125, 125, 200 ರೂಪಾಯಿ ಈಗ ಟೋಟಲ್ ಇವಾಗ ಇದು ಫೋನ್ ನಂಬರು ಬಯೋಮೆಟ್ರಿಕ್ ಅಪ್ಡೇಟ್ ಮಾಡೋಕ್ಕೆ 250 ರೂಪಾಯಿ ತಗೊಂಡಿದ್ದೀರಾ. ಓಕೆ, ಕೊಡಿ ವಾಪಸ್ ಕೊಡಿ. ಪಾಪ ಅವರು ಯಾವ ಊರಣ್ಣ ನಿಮ್ಮದು? ಯಾದಗಿರಿಯಿಂದ ಬಂದಿದ್ದಾರೆ. ಯಾದಗಿರಿಯಿಂದ ಬಂದರು ನೋಡಿ, ಅವ್ರ ಹತ್ರ ಬಾಲಾಧಾರ್ಗೆ ನೀವು 500 ರೂಪಾಯಿ ಇಸ್ಕೊಂಡಿದ್ದೀರಾ. ವಾಪಸ್ ಕೊಟ್ಟಿದ್ದೀರಾ. ಅದನ್ನೇ ಬಿಡಿ.